ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಂತಾಯಿತು ಎಂಬ ಮಾತನ್ನು ನಾವು ಆಗಾಗ ಕೇಳುತ್ತಿರುತ್ತೇವೆ. ಅದೇ ರೀತಿ ಇದೀಗ ಪಾಕಿಸ್ತಾನದಲ್ಲಿಯೂ ಕೂಡ ಅಂಥದ್ದೇ ಒಂದು ಬದಲಾವಣೆ ಆಗಿದೆ. ಆಸಿಫ್ ಮುನೀರ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುವ ಪಾಕಿಸ್ತಾನದ ಧೂರ್ತ, ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಕೂಡ. ಆಪರೇಷನ್ ಸಿಂಧೂರದ ವೇಳೆ ತಲೆ ತಪ್ಪಿಸಿಕೊಂಡು ಬಂಕರ್ನಲ್ಲಿ ಅಡಗಿ ಕುಳಿತ ರಣಹೇಡಿ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಇದೀಗ ಪಾಕಿಸ್ತಾನದ ರಕ್ಷಣಾ ಪಡೆಗಳ ಮುಖ್ಯಸ್ಥ, ಅಂದರೆ CDF ಆಗಿ ಆಯ್ಕೆಯಾಗಿದ್ದಾನೆ. ಈ ಮೂಲಕ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನು CDFಗೆ ಅಂದರೆ ಆಸಿಫ್ ಮುನೀರ್ಗೆ ನೀಡಲಾಗಿದೆ. ಕಳೆದ ಹಲವು ದಶಕಗಳಿಂದ ಪರಮಾಣು ಅಸ್ತ್ರವನ್ನು ಝಳಪಿಸಿ ನಮ್ಮ ದೇಶವನ್ನು ಬೆದರಿಸುವ ಪ್ರಯತ್ನ ಮಾಡುತ್ತಿದ್ದ ಪಾಕಿಸ್ತಾನಕ್ಕೆ ಭಾರತದ ಸೇನೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಬ್ರಹ್ಮೋಸ್ ನುಗ್ಗಿಸುವ ಮೂಲಕ ಒತರುಗುಟ್ಟುವಂತೆ ಮಾಡಿದ ನಂತರ ಬೆಳೆದ ಬೆಳವಣಿಗೆಗಳನ್ನು ನೋಡಿದಾಗ ಈ ಅಣ್ವಸ್ತ್ರದ ಉಂಡೆಗಳು ನಿಜಕ್ಕೂ ಪಾಕಿಸ್ತಾನದ ನಿಯಂತ್ರಣದಲ್ಲಿ ಇದೆಯಾ ಎಂಬ ಪ್ರಶ್ನೆಗಳು ಉದ್ಭವಿಸಿದ್ದವು. ಆದರೂ ಅಮೆರಿಕದ ನಿಯಂತ್ರಣದಲ್ಲಿ ಇರಬಹುದಾದ ಅಣ್ವಸ್ತ್ರಗಳಿಗೆ ಆಸಿಫ್ ಮುನೀರ್ ಈಗ ನಿಯಂತ್ರಕ. ಭಾರತವನ್ನು ನೋಡಿದಾಗ ಉರಿದುರಿದು ಬೀಳುವ ಈ ಮುನೀರ್ ವಾಸ್ತವದಲ್ಲಿ 2027 ನವೆಂಬರ್ 27ರಂದು ನಿವೃತ್ತನಾಗಬೇಕಿತ್ತು. ಆದರೆ ಹೊಸ ಹುದ್ದೆ ಈತನ ಹೆಗಲೇರಿದ್ದರಿಂದ ಈ ಹುದ್ದೆಗೆ ಇನ್ನೂ 5 ವರ್ಷ ಅಧಿಕಾರಾವಧಿ ಇದ್ದು 2030ರವರೆಗೆ ಮುನೀರ್ ಪಾಕಿಸ್ತಾನದ CDF ಆಗಿರುತ್ತಾನೆ. ಆಗಾಗ ಪಾಕಿಸ್ತಾನದ ಸೇನಾ ನಾಯಕರು ಸರ್ಕಾರವನ್ನು ಉರುಳಿಸಿ ಪಾಕಿಸ್ತಾನದಲ್ಲಿ ಸೇನಾಡಳಿತ ಹೇರುವುದು ಸರ್ವೇ ಸಾಧಾರಣವಾದ ವಿಚಾರ. ಈಗಂತೂ ಮುನೀರ್ಗೆ CDF ಹುದ್ದೆ ನೀಡುವುದರ ಮೂಲಕ 3 ಸೇನೆಗಳ ನಿಯಂತ್ರಣ ಪಾಕ್ ಸಚಿವ ಸಂಪುಟದಿಂದ ಸಂಪೂರ್ಣವಾಗಿ ಕೈತಪ್ಪಿ ಹೋದಂತಾಗಿದೆ. ಮುಂದೇನು ಕಾದಿದೆಯೋ ಪಾಕಿಸ್ತಾನಕ್ಕೆ ಎಂಬ ಪ್ರಶ್ನೆ ಈಗ ಉದ್ಭವಿಸಲು ಶುರುವಾಗಿದೆ. ಪಾಕಿಸ್ತಾನ ಭಾರತವನ್ನು ಶತ್ರು ಎಂದು ಪರಿಗಣಿಸಿದರೂ ವಾಸ್ತವದಲ್ಲಿ ಭಾರತ ಪಾಕಿಸ್ತಾನದ ಶತ್ರು ದೇಶ ಅಲ್ಲವೇ ಅಲ್ಲ. ಪಾಕಿಸ್ತಾನಕ್ಕೆ ಪಾಕಿಸ್ತಾನವೇ ಪರಮಶತ್ರು. ಭ್ರಷ್ಟಾಚಾರದ ಕೂಪದಲ್ಲಿ ಬೆಂದು ಹೋಗಿರುವ ಪಾಕಿಸ್ತಾನದಲ್ಲಿ ಧರ್ಮದ ಗುರಾಣಿ ಹಿಡಿದು ಸೇನೆ ಹಾಗೂ ಅಲ್ಲಿನ ರಾಜಕಾರಣಿಗಳು ಭಾರತವನ್ನು ತೋರಿಸಿ ಜನರನ್ನು ನಿಯಂತ್ರಣದಲ್ಲಿಡುವ ಪ್ರಯತ್ನಕ್ಕೆ ಕೈ ಹಾಕುತ್ತಿರುವುದಂತೂ ದಿಟ. ಪಾಕಿಸ್ತಾನ ತನ್ನ ಅವಸಾನಕ್ಕಾಗಿ ತಾನೇನು ಮಾಡಿದರೆ ಸರಿ ಎಂಬುದನ್ನು ಅರಿತು ಆ ದಾರಿಯಲ್ಲಿಯೇ ಸರಿಯಾಗಿ ಹೆಜ್ಜೆ ಹಾಕುತ್ತಾ ಸಾಗಿದೆ. ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವ ಇಲ್ಲಿ ಭಯೋತ್ಪಾದಕರ ದಾಳಿಯೂ ಕೂಡ ಮೇಲಿಂದ ಮೇಲೆ ಆಗುತ್ತಲೇ ಇರುತ್ತದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಭಯೋತ್ಪಾದಕರ ನೆಲೆವೀಡು ಎಂದರೂ ತಪ್ಪಾಗಲಾರದು. 1947ರಲ್ಲಿ ಭಾರತದಿಂದ ವಿಭಜನೆಯಾದ ಪಾಕಿಸ್ತಾನದಲ್ಲಿ ಪ್ರಾಂತೀಯ ವಾರ್ಗಳು ನಿತ್ಯ ನಿರಂತರವೆಂಬಂತಿದೆ. ಸಿಂಧ್, ಬಲೂಚ್, ಪಂಕ್ತುನ್ಕ್ವಾ, ಪಾಕ್ ಆಕ್ರಮಿತ ಕಾಶ್ಮೀರ, ಇಲ್ಲೆಲ್ಲವೂ ಪ್ರತ್ಯೇಕವಾದದ ಕೂಗು ಇದ್ದದ್ದೇ. ಈ ನಡುವೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಸಿಂಧ್ ಪ್ರಾಂತ್ಯ ಮುಂದೊಂದು ದಿನ ಭಾರತದ ಭಾಗವಾಗಬಹುದು ಎಂದು ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ತಣ್ಣಗೆ ನಡುಕ ಹುಟ್ಟಿಸಿದ್ದಾರೆ. ಪ್ರತ್ಯೇಕವಾದದ ವಿರುದ್ಧ ಘರ್ಷಣೆ ಹೊಂದಿರುವ ಪಾಕಿಸ್ತಾನ ಈ ಆಸಿಫ್ ಮುನೀರ್ನೆಂಬ ಹತಾಶ ವ್ಯಕ್ತಿಯ ನಿರ್ಧಾರಗಳಿಂದ ಇಡೀ ಪಾಕಿಸ್ತಾನ ಸೇನೆಯ ವಿರುದ್ಧ ದಂಗೆ ಏಳುವ ಪರಿಸ್ಥಿತಿಯೂ ಕೂಡ ಅವಶ್ಯಕವಾಗಿ ಹತ್ತಿರದಲ್ಲಿ ಇದ್ದರೂ ಇರಬಹುದು. ಅದಾಗಲೇ ಇಮ್ರಾನ್ ಖಾನ್ ಸಾವಿನ ಸುದ್ದಿ ವದಂತಿ ಪಾಕಿಸ್ತಾನದ ಅಂತರ್ಯುದ್ಧದ ಕಿಡಿಯಂತೆ ಭಾಸವಾಗುತ್ತಿದ್ದು, ಇದು ಯಾವಾಗ ಬೇಕಾದರೂ ದಂಗೆಯ ಸ್ವರೂಪವನ್ನು ಪಡೆದುಕೊಳ್ಳಬಹುದಾಗಿದ್ದು, ಇದರ ಜೊತೆ ಪಾಕಿಸ್ತಾನದಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿರುವುದು, ಆರ್ಥಿಕ ಮುಗ್ಗಟ್ಟು ಇವೆಲ್ಲವೂ ಜೊತೆಯಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಧರ್ಮದ ಅಪೀಮು ಹತ್ತಿಸಿಕೊಂಡ ದೇಶವೊಂದು ಈ ಪರಿ ಅವಸಾನದಂಚಿಗೆ ಬಂದು ನಿಂತರೂ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರೇಮಿಗಳು ಅವರನ್ನು ನೋಡಿ ಕಲಿಯುವ ಗೋಜಿಗೆ ಹೋಗುತ್ತಿಲ್ಲ. 72 ಕನ್ಯೆಯರ ಆಸೆಗೆ ಬಿದ್ದು ವೈದ್ಯರು ಕೂಡ ಆತ್ಮಾಹುತಿ ದಾಳಿಗಳ ಮೂಲಕ ಮೇಲಕ್ಕೆ ಪ್ರಯಾಣ ಮಾಡುತ್ತಿರುವುದನ್ನು ನೋಡಿದರೆ ವಿಪರ್ಯಾಸವೆನಿಸುತ್ತದೆ.